ಸಂತೋಷ ಅನಿಸುತ್ತೆ. ಯಾಕೆಂದರೆ ತುಂಬ ದಿನಗಳಿಂದ ಸುಮಾರು ಒಂದೆರಡು ವರ್ಷನೋ ಒಂದು ವರ್ಷನೋ ಪಾಪ ಅವರೂ ಇದನ್ನು ಈ ಕಾರ್ಯಕ್ರಮವನ್ನು ಯೋಜಿಸ್ಕೊಂಡು ನಮ್ಮ ಎಲ್ಲರ ಅದೇನೋ ಕೂಡಿ ಬರ್ತಾ ಇಲ್ಲ. ನಾನು ಡೇಟ್ ಕೊಟ್ಟರೆ ಅವರು ರೆಡಿ ಇರಲಿಲ್ಲ, ಅವ್ರು ಕೇಳಿದಾಗ ನಾನು ಫ್ರೀ ಇರಲಿಲ್ಲ, ಈ ಥರ ಆಗ್ತಾಯಿತ್ತು. ನಿಜಕ್ಕೂ ಇದು ಅವರ ಅಭಿಮಾನದ ಆ, ಸಂಕೇತ ಅಷ್ಟೇ. ಯಾಕೆಂದರೆ ಅಂಬರೀಷ್ ಅವರನ್ನು ಇಡೀ ಕರ್ನಾಟಕದಲ್ಲಿ ಮಂಡ್ಯದ ಗಂಡು ಅಂತಲೇ ಕರೀತಾರೆ. ಬಟ್ ಮಂಡ್ಯಕ್ಕೆ ಮಾತ್ರ ಅವರ ಪ್ರೀತಿ ಅಭಿಮಾನಿಗಳು ಸೀಮಿತ ಅಲ್ಲ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ಅಂತಲೇ ನಾನು ಭಾವಿಸ್ತೀನಿ. ಅವ್ರನ್ನ ಎಲ್ಲರೂ ಎಲ್ಲ ಕಡೆಯಿಂದನೂ ಕರ್ನಾಟಕದ ಮೂಲೆಯಲ್ಲೂ ಅವರನ್ನು ಅಷ್ಟೇ ಪ್ರೀತಿಯಿಂದ ಅವ್ರನ್ನ ಅಭಿಮಾನದಿಂದ ಇನ್ನೂ ಅವರು ತೀರ್ಕೊಂಡು ಈಗ 7 ವರ್ಷ ಆಗಿದೆ. ಆದ್ರೂ ಅದೇ ಪ್ರೀತಿಯಿಂದ ಇನ್ನೂ ಜನ ಅವರನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ರೀತಿ ಪೂಜೆನೇ ಮಾಡ್ತಿದ್ದಾರೆ ಅನ್ನೋದು ನಿಜಕ್ಕೂ ಮಾತುಗಳಿಲ್ಲ ಅದರ ಬಗ್ಗೆ ಹೇಳೋಕ್ಕೆ. ಅಲ್ಲ, ಅವರು ಯಾವತ್ತೂ ನಮ್ಮ ಮನೆಯಲ್ಲಿ ಸುಮಾರು ಬನ್ನೂರು ಅನ್ನೋ ಮಾತು ಪ್ರತಿದಿನವೂ ಕೇಳಿ ಬರ್ತಾನೆ ಇರೋದು. ಯಾಕೆಂದರೆ ಅಂಬರೀಷ್ ಅವರು ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು, ಅವ್ರು ಊಟದ ಪ್ರಿಯ ಅಂತ. ಸೊ ಅವ್ರಿಗೆ ಎಸ್ಪೆಷಲಿ ಮಟನ್ನು, ಕೀಮಾ ಇದೆಲ್ಲ ಅಂದರೆ ತುಂಬ ಪ್ರೀತಿ. ಆದರೆ ಸಾಕಷ್ಟು ಬಾರಿ ಇಲ್ಲಿಂದ ಅವರು ನಮ್ಮ ಅತಿಥಿಗಳನ್ನೆಲ್ಲ ಊಟಕ್ಕೆ ಕರೆಯುವಾಗ ಅವ್ರು ಹೇಳೋರು, ಇದೆಲ್ಲ ನೀವು ಬಿಡೋಂಗೇ ಇಲ್ಲ, ಇದೆಲ್ಲೂ ಸಿಗಲ್ಲ, ಇದು ಬನ್ನೂರು ಕುರಿ, ಬನ್ನೂರು ಮಾಂಸ, ಇದು ಪ್ರಪಂಚದಲ್ಲಿ ನೀವು ಯಾವ ಮೂಲೆಗೆ ಹೋದರೂ ಸಿಗಲ್ಲ, ಇದು ನಮ್ಮ ಊರು ಸ್ಪೆಷಾಲಿಟಿ ಅಂತ. ಅಷ್ಟು ಅವ್ರಿಗೊಂದು ರೀತಿ ಸ್ಪೆಷಲ್ ಸಾಫ್ಟ್ ಕಾರ್ನರ್ ಬನ್ನೂರು ಅಂದರೆ. ಸುಮಾರು ಜನ ಇಲ್ಲಿಂದ ನನಗೆ ಸಿಕ್ಕ ಸಪೋರ್ಟ್ ನಿಜಕ್ಕೂ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದರೆ ಮಂಡ್ಯದಲ್ಲಿ ಸಿಗೋದು ಅಥವಾ ಮಂಡ್ಯಕ್ಕೆ ಸಂಬಂಧಪಟ್ಟ ಅಭಿಮಾನಿಗಳು ಏನಿದ್ದಾರೆ ಅವ್ರು ಹೆಲ್ಪ್ ಮಾಡೋದು ಅದೊಂದು ವಿಷಯ. ಬಟ್ ಇಲ್ಲಿ ಬನ್ನೂರು ಕಡೆಯಿಂದನೂ ಅಷ್ಟೇ ಪ್ರೀತಿ, ಅಷ್ಟೇ ಒಂದು ರೀತಿ ಸಪೋರ್ಟು ನನಗೆ ಸಿಕ್ಕಿ ನನಗೋಸ್ಕರ ಪ್ರಚಾರ ಎಲ್ಲ ಮಾಡಿದ್ದಾರೆ ಮಂಡ್ಯದಲ್ಲಿ. ಅವ್ರವ್ರಿಗೆ ಗೊತ್ತಿರೋರು ಎಲ್ಲರಿಗೂ ಹೇಳಿ ನನ್ನ ಗೆಲುವಿನಲ್ಲಿ ಬನ್ನೂರಿಗೂ ಒಂದು ಭಾಗ ಇದೆ, ನಮ್ಮ ಅಭಿಮಾನಿಗಳೆಲ್ಲ ಎಫರ್ಟ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಮೊದಲನೇದಾಗಿ ನನಗೆ ಒಂದು ನಿಮಿಷ ಅಣ್ಣ ನನಗೆ ಇದೊಂದು ದೊಡ್ಡ ಭಾಗ್ಯ ಅಂತ ಅನಿಸುತ್ತೆ. ಯಾಕೆ ಅಂದರೆ ಇವತ್ತು ನಮ್ಮ ತಂದೆಯವರು ಅವರ ಒಡನಾಟ ಹೆಂಗಿತ್ತು ಅನ್ನೋದು ನನಗೆ ಗೊತ್ತಿದೆ. ನಾನು ತುಂಬ ಸಣ್ಣ ಹುಡುಗ ಆವಾಗ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ. ಅವ್ರ ಬಗ್ಗೆ ಎಲ್ಲ ಈಗ ಸುಮಾರು ಜನ ದೊಡ್ಡವರು ಹಿರಿಯವ್ರ ಬಗ್ಗೆ ಎಲ್ಲರೂ ಮಾತಾಡ್ಬಿಡ್ತಾರೆ. ಬಟ್ ಮಾತಾಡಬಾರ್ದು, ಯಾಕಂದರೆ ನಾನು ಮಾತಾಡೋಷ್ಟು ಯೋಗ್ಯತೆ ನಮಗಿಲ್ಲ. ಅವ್ರ ಬಗ್ಗೆ ಆಗಲಿ ಅಥವಾ ನನ್ನ ತಂದೆಯವ್ರ ಬಗ್ಗೆ ಆಗಲಿ, ಅಣ್ಣವ್ರ ಬಗ್ಗೆ ಆಗಲಿ, ಎಲ್ಲರೂ ನಮ್ಮ ಹಿರಿಯರು ನಮ್ಮ ಕನ್ನಡ ಇಂಡಸ್ಟ್ರಿನ ಕಟ್ಟಿ ಆಳದಂಥ ಎಲ್ಲ ವ್ಯಕ್ತಿಗಳು. ಸೊ ಇಲ್ಲಿ ನಾವೇನಿದ್ದೀವಿ ನಾವು ನಡೆಸ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ನನಗೆ ಏನು ಗೊತ್ತಾ, ನನಗೆ ನಮ್ಮ ತಂದೆಯವರ ಒಡನಾಟ ಏನಿದೆ ಗೊತ್ತಾ, ಅವರು ಭಾಳಷ್ಟು ನನ್ನ ಜೊತೆ ಶೇರ್ ಮಾಡ್ಕೊಂಡಿರೋದು ನಾನು ಕೇಳಿದ್ದೀನಿ. ನಾನು ತುಂಬ ಸಣ್ಣವನು ಅವಾಗೆಲ್ಲ ನೋಡಿದಾಗೆಲ್ಲ ತುಂಬ ಅಂದರೆ ಸಣ್ಣ ಅಂದರೆ ಇನ್ನೂ ಸಣ್ಣನೂ ಇದೆ, ತುಂಬ ಚಿಕ್ಕವನು. ಆ ಟೈಮಲ್ಲಿ ಬಂದು ಬೈಯೋರು ನನಗೆ, ಏನಲ್ಲ ಹಿಂಗಿದೆಯಾ ನೀನು ಅಂತ ನನಗೆ ಇಷ್ಟೊಂದು ಸಲ. ಬಟ್ ಅದೆಲ್ಲ ನೆನೆಸ್ಕೊಂಡ್ರೆ ಇವತ್ತು ಆ್ಯಕ್ಚುಲಿ ನಮ್ಮ ಅಭಿ ಇದ್ದಾರೆ ಅದೇ ಥರ. ಆ್ಯಂಡ್ ನಂಗೆ ಭಾಳ ಖುಷಿ ಆಗ್ತಿದೆ. ಆ್ಯಂಡ್ ಲಾಸ್ಟ್ ಟೈಮು ಬಂದಾಗ ಬನ್ನೂರಲ್ಲಿ ಇಲ್ಲಿ ಬಂದಾಗ ನನಗೆ ಹೇಳ್ತಿದ್ರು, ಈ ಥರ ಪುತ್ತಲ್ಲಿ ಸ್ಥಾಪನೆ ಮಾಡ್ತಾಯಿದ್ದೀವಿ ಅಂತ. ಆ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಒಳ್ಳೆಯದಾಗಲಿ, ಸಕ್ಸಸ್ಫುಲ್ ಆಗಲಿ ಇವತ್ತು ಅಂತ. ನೆಕ್ಸ್ಟ್ ಬಲರಾಮನ ದಿನಗಳು ಏನು, ಆ ದಿನಗಳು ಬಲರಾಮ ಬರ್ತಿದೆ. ಆಮೇಲೆ ನಂದೇ ಸ್ವಂತ ಪ್ರೊಡಕ್ಷನ್ ಲಂಕಾಸುರ ಬರ್ತಿದೆ. ಸೊ ಸಾಕಷ್ಟು ಅಂದರೆ ಮಾದೇವ ಆದಮೇಲೆ ಭಾಳಷ್ಟು ಫ್ಯಾಮಿಲಿ ಸಿನಿಮಾದು ಆ ಥರದ್ದು ಮಾಡ್ತಿದ್ದೀನಿ. ಆ್ಯಕ್ಷನ್ ಕಡೆ ಗಮನ ಕಮ್ಮಿ ಮಾಡಿ, ಅಂದರೆ ಕುಟುಂಬ ಸಮೇತ ಕೂತ್ಕೊಂಡು ನೋಡೋವಂಥ ಸಿನಿಮಾಗಳು. ಬಲರಾಮನೂ ಅಷ್ಟೇ, ಏನೇ ನಾವು ಆ್ಯಕ್ಷನ್ ಸಿನಿಮಾ ಆದ್ರೂ ಅದು ಫ್ಯಾಮಿಲಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಆ ಥರದ್ದು ಸಿನಿಮಾಗಳು ಮಾಡ್ತಿದ್ದೆ. ಸರ್, ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ತುಂಬ ಆಯೋಜನೆಯಾಗಿ ರೂಪಿಸಿದ್ದೀವಿ. ನಮ್ಮದು ತುಂಬ ಬಹುದಿನಗಳು ಅಂಬರೀಷ್ ಅಣ್ಣ ಈಗ ಕಳೆದೋಗಿ 7 ವರ್ಷದಿಂದ ಕಳೆದೋದ್ರು ಹಿಂದೆ. ಅಲ್ಲಿಂದ ಇಲ್ಲಿ ತನಕ ಒಂದು ದೊಡ್ಡ ಆಸೆ ಇತ್ತು ನಮಗೆ, ಏನೋ ಅಂಬರೀಷ್ ಅಣ್ಣಂದು ಪ್ರತಿಮೆ ನಿರ್ಮಿಸಬೇಕು ಅಂತ. ಏನಕ್ಕೆ ಅಂದರೆ ಇಡೀ ನಮ್ಮ ಮೈಸೂರು ಜಿಲ್ಲೆಯಲ್ಲೇ ಇದೇ ಪ್ರಥಮ ಬಾರಿಗೆ ಅಂಬರೀಷ್ ಅಣ್ಣ ಸ್ಟ್ಯಾಚು ನಿರ್ಮಿಸಿರೋದು. ಆಸೆ ಇವತ್ತು ಈಡೇರಿದೆ. ಈ ಕಾರ್ಯಕ್ರಮಕ್ಕೆ ನಾನು ನಮ್ಮ ಅಭಿಯಣ್ಣ ಮತ್ತು ನಮ್ಮ ಸುಮಲತಾ ಅತ್ತಿಗೆ ಅವ್ರ ಹತ್ರ ಹೋಗಿ ಹೇಳಿದಾಗ, ಇನ್ವೈಟ್ ಮಾಡಿದಾಗ ಬರಲೇಬೇಕು ಅಂತ ಅವ್ರು ಹೇಳಿದ್ರು. ಆಯಿತು, ತುಂಬ ಅದ್ಧೂರಿಯಾಗಿ ಮಾಡೋದು ಅಂತೇಳಿ ಅವ್ರು ಬರೋದ್ರ ಜೊತೆಗೆ ಇಡೀ ಸಿನಿ ರಂಗದ ಬಹುತೇಕ ನಟ ನಟಿಯರೇನು ಜೊತೆಲಿ ಕರೆ ತಂದಿದ್ದಾರೆ. ಅವ್ರಿಗೆ ನನ್ನ ತುಂಬು ಹೃದಯ ಧನ್ಯವಾದಗಳು. ಹಾಗೂ ಆಗಮಿಸಿರುವಂಥ ಎಲ್ಲ ಚಲನಚಿತ್ರ ನಟ ಯಾರೋ ವಿನೋದ್ ಪ್ರಭಾಕರ್ ಆಗಿರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ಕೇರ್ಪೇಟೆ ಶಿವರಾಜಣ್ಣ ಆಗಿರ್ಬೋದು, ಜೊತೆಗೆ ಮಾಲಾಶ್ರೀ ಮೇಡಮು ಮತ್ತು ಮಾಲಾಶ್ರೀ ಮೇಡಮ್ ಮಗಳಾದ
ಕಾಟೇರ ಫಿಲಮ್ ಹೀರೋಯಿನ್ ಆದ ಆರಾಧನಾ ರಾಮ್ ಅವರಾಗಿರ್ಬೋದು, ಎಲ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಅಭಿಮಾನಿಗಳು ಹಾಗೂ ಎಲ್ಲ ಜನತೆಗೆ ವಂದಿಸ್ತಿದ್ದೀನಿ. ಸರ್, ಏನು ಅಂದರೆ ನಾನು ಆವಾಗಲೇ ಹೇಳಿದ್ದೀನಿ, ಅವಾಗ ಹೇಳ್ದಂಗೆ ಮಕ್ಕಳು ಹುಟ್ಟಿದಾಗ ಅಪ್ಪ ಮತ್ತು ಅಮ್ಮ ಅಂತ ಹೆಸ್ರು ಹೇಳಿ ಬೆಳೀತಾರೆ. ನಾನು ಅಪ್ಪ ಅಮ್ಮ ಜೊತೆಗೆ ಅಂಬಿಯನ ಹೆಸ್ರು ಹೇಳಿ ಬೆಳೆದಿರೋನು, ಏನೋ ಗೊತ್ತಿಲ್ಲ. ಆವಾಗಿನಿಂದನೇ ನನಗೆ ಅಭಿಮಾನ ಅನ್ನೋದು ಇಡೀ ನರನಾಡಿನಲ್ಲೇ ತುಂಬ್ಕೊಂಡೈತೆ. ಅವ್ರದ್ದು ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಆಹ್ವಾನ ಮಾಡಿದ್ದಾರೆ. ಅವರು ನನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಮನೆಗೆ ಹೋದಾಗಿರ್ಬೋದು, ಫೋನ್ ಮಾಡೋದಾಗಿರ್ಬೋದು, ಮತ್ತು ಎಲ್ಲೇ ಬಂದಾಗ್ಲೂ ಸ್ಪಂದಿಸ್ತಾರೆ. ಹಾಗಾಗಿ ನಾವು ಅವ್ರು ಬೇರೆ ನಾವು ಬೇರೆ ಅಂತೇನಿಲ್ಲ, ನಾವು ಒಂದೇ ಮನೆತನದ ಕುಟುಂಬಸ್ಥರು ಅಂತ ಭಾವನೆ ಇಟ್ಕೊಂಡು ಬಂದಿದ್ದೀವಿ. ಹೌದು, ಅಂಬರೀಷ್ ಅಣ್ಣ ಏನು ಅಂದರೆ, ಅಂಬರೀಷ್ ಅಣ್ಣನಿಗೆ ಮಂಡ್ಯ ಜನ್ಮಭೂಮಿ ಆಗಿದ್ರು ಬನ್ನೂರು ಹೃದಯ ಭಾಗ ಆಗಿತ್ತು. ಅಂಬರೀಷ್ ಅಣ್ಣ ಯಾವುದಂತೂ ಬನ್ನೂರ ತುಂಬ ಪ್ರೀತಿ ಪಡ್ತಿರು. ಬನ್ನೂರು ಜನತೆ ಅಂದರೆ ಬಹಳ ಇಷ್ಟ ಅಂಬರೀಷ್ ಅಣ್ಣನಿಗೆ. ಅದೇ ರೀತಿ ನಮ್ಮ ಬನ್ನೂರ ಅಭಿಮಾನಿಗಳು ಅಂಬರೀಷ್ ಅಣ್ಣನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡು ಒಂದು 3-4 ಸಲ ಕರೆಸಿ ಅದ್ಧೂರಿಯಾಗಿ ಸ್ವಾಗತ ಮಾಡಿ ಫಂಕ್ಷನ್ ಮಾಡಿ ಕಳಿಸ್ಕೊಟ್ಟಿರುವಂಥ ಉದಾಹರಣೆಗಳಿದ್ದಾವೆ. ನಾನು ಹೇಳಿದ್ನಲ್ಲ ನಿಮಗೆ, ಬಹುದಿನದ ಕನಸು ಇವತ್ತು ಈಡೇರಾಗಿದೆ. ಆ ಸಂತೋಷಕ್ಕೆ ಅರ್ಸದ ಪಾರವೇ ಇಲ್ಲ. ಏನೋ ಕೆರೆ ಕಟ್ಟೆ ಹರಿದು ಹೋಗುತ್ತೆ ಅಂತಾರಲ್ಲ, ಆ ಥರ ನಮ್ಗೆ ಅಭಿಮಾನ ಕಟ್ಟೆ ಹರಿದು ಹೋಗೈತೆ ಈ ದಿನ. ಏನು ಈಗ ಇನ್ನು ಕೆಲವು ಕ್ಷಣದಲ್ಲಿ ಸ್ಟೇಜ್ ಫಂಕ್ಷನ್ ಐತೆ ಇನಾಗ್ರೇಷನ್ ಆಗಿ. ಆ ಸ್ಟೇಜ್ ಫಂಕ್ಷನು ಎಲ್ಲ ರೀತಿ ಎಲ್ಲ ಥರದಲ್ಲೂ ಯಶಸ್ವಿ ಸಿಗಲೆಂದು ಎಲ್ಲ ಅಭಿಮಾನಿಗಳು ಆಗೋ ಎಲ್ಲರಲ್ಲೂ ಕೇಳ್ಕೊಳ್ತಿದ್ದೇನೆ. ಇವತ್ತು ನಮ್ಮ ಬನ್ನೂರಿನ ಬಿಸಿ ಬೆಲ್ಲ, ಬಿಸಿ ಭತ್ತ ತುಂಬ ಪ್ರಖ್ಯಾತಿಯಾಗಿರುವ ನಮ್ಮ ಈ ಬನ್ನೂರಿನ ಪವಿತ್ರವಾದ ಸ್ಥಳದಲ್ಲಿ ವ್ಯಾಸರಾಜ ಮಠರು ಹುಟ್ಟಿರುವಂಥ ಸ್ಥಳ, ಮತ್ತು ಎಲ್ಲ ಥರದ ನಮ್ಮ ಸಾಧು ಸಂತರುಗಳು ಬಂದಿರುವಂಥ ಪವಿತ್ರವಾದ ಸ್ಥಳದಲ್ಲಿ ಇವತ್ತು ನಮ್ಮ ಪೂತಳಿ ನಮ್ಮ ಡಾಕ್ಟರ್ ಅಂಬರೀಷ್ ಅಣ್ಣನವರ ಅನಾವರಣ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಎಲ್ಲರೂ ಬಂದು ಸಹಕರಿಸಿದ್ದಾರೆ. ಅದರಲ್ಲಿ ನಮ್ಮ ಸುಮಲತಾ ಅಕ್ಕ ಅವರು ಮತ್ತು ಅಂಬರೀಷ್ ಅಣ್ಣನವರ ಒಂದು ನೇತೃತ್ವದಲ್ಲಿ ಅವರ ಕೈಯಿಂದ ಪೂತಳಿಯನ್ನು ಇನಾಗ್ರೇಷನ್ ಮಾಡಬೇಕು ಅಂತ, ಮತ್ತು ನಮ್ಮ ಅಭಿಷೇಕ್ ಅಂಬರೀಷ್ ಅಣ್ಣವನ್ನು ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ. ಮತ್ತು ಎಲ್ಲ ಕಲಾವಿದರು, ನಮ್ಮ ಟೈಗರ್ ಪ್ರಭಾಕರ್ ಅವ್ರ ಮಗ ವಿನೋದ್ ಪ್ರಭಾಕರ್ ಇರ್ಬೋದು, ಮತ್ತು ಎಲ್ಲ ಕಲಾವಿದರು, ಚಿತ್ರನಟರು ಎಲ್ಲರೂ ಬರ್ತಾ ಇದ್ದಾರೆ. ತುಂಬಾ ಕಲಾಗೆ ಬೆಲೆ ಕೊಡಬೇಕು ಮತ್ತು ಈ ಒಂದು ಕಾರ್ಯಕ್ರಮ ಹಬ್ಬದ ರೀತಿ ನಡೆಸ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ, ನಮಗೆಲ್ಲ ತುಂಬಾ ಖುಷಿ ಆಗುತ್ತೆ. ನಮ್ಮ ಅಂಬರೀಷ್ ಅಣ್ಣ ಇವತ್ತು ನಮ್ಮ ಹೃದಯದಲ್ಲಿ, ಎಲ್ಲರ ಕನ್ನಡಿಗರ ಹೃದಯದಲ್ಲಿ ಇದ್ದಾರೆ. ಕಲಿಯುಗದ ಕರ್ಣ, ಕೊಡಗೈ ದಾನಿ, ಅವರ ಒಂದು ಎಷ್ಟು ಗುಣಗಾನ ನಾನು ಮಾಡಿದ್ರೂ ಕಮ್ಮಿನೇ. ಅವರು ಗುಣವಂತ, ಎಲ್ಲ ಒಂದು ಒಳ್ಳೆಯ ರೀತಿಯ ಒಳ್ಳೆಯ ಭಾವನೆ, ಒಂಥರ ಮಗು ಥರ ಅವರ ಮನಸ್ಸು. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಮತ್ತು ನಮ್ಮ ಬನ್ನೂರಿಗೆ ಈ ಒಂದು ಪೂತಳಿ ಆವರಣ ನಡೀತಾ ಇರೋದು ನಮಗೆಲ್ಲ ಸಂತೋಷ ತಂದಿದೆ. ನಮ್ಮ ರೈತ ಬಾಂಧವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ತಮಗೆಲ್ಲ ನಾನು ಧನ್ಯವಾದ ಅರ್ಪಿಸ್ತೀನಿ. ನಾನು ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಅಂಬಿ. ಬಹಳ ಮರೆಯಲಾಗದ ದಿನ ಇವತ್ತು, ನಮಗೆ ಅದ್ಭುತ ದಿನ ಬಂದಿದೆ ಇವತ್ತು. ಭೂಪಟದ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ, ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಶುಭ ದಿನ. ಬನ್ನೂರು ಅಂದರೆ ಟಗರು. ಈ ಟಗರು ಅಂದರೆ ಒಂದು ಗಂಡದ ಮಕ್ಕಳು. ನಮ್ಮ ಬಾಸ್ನ, ಕಲಿಯುಗ ಕರುಣನ ಇವತ್ತು ಆ ದೇವಸ್ಥಾನ ಕಟ್ಟಿ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ, ಪ್ರಪಂಚಾದ್ಯಂತ ಸ್ನೇಹ ಉಳ್ಳಂಥ ವ್ಯಕ್ತಿ ಏಕೈಕ ಇದ್ದರೆ ಅದು ನಮ್ಮ ಅಂಬರೀಷ್ ಅಣ್ಣ. ಪ್ರಪಂಚದಲ್ಲಿ ಅತ್ಯಂತ ಅತಿ ಹೆಚ್ಚು ಸ್ನೇಹಿತರನ್ನ, ಪ್ರಾಣ ಕೊಡೋ ಸ್ನೇಹಿತರನ್ನ ಬಲ್ಲವರು ಅಂದರೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ. ಕಲಿಯುಗ ಕರ್ಣ, ಎಂಟೈದೇ ಬಂಟ, ಕರುನಾಡು ಮರೆಯಲಾಗದ ಮಾಣಿಕ್ಯ ಅಂಬರೀಷ್ ಅಣ್ಣ. ಇದೆಲ್ಲ ನೆರವೇರಿಸ್ತಕ್ಕಂತಹ ಪ್ರತಿಯೊಬ್ಬರು ಕೈ ಜೋಡಿಸಿದ್ದಾರೆ ಈ ಗ್ರಾಮಸ್ಥರು. ಇವರು ಯಾವತ್ತೂ ಕೂಡ ಅವರ ಪುಣ್ಯಾತ್ಮನ ಅಮರನಾಥ್ ಅವರ ಒಂದು ನೆನಪಿನಲ್ಲಿ ಮಾಡಿರ್ತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ, ಇಡೀ ಗ್ರಾಮಕ್ಕೆ, ಕನ್ನಡ ಜನತೆ ಪರವಾಗಿ ನಾನು ಅವರೆಲ್ಲರಿಗೂ ಭಗವಂತ ಇನ್ನೂ ಆಯುಷ್ಯ ಕೊಡಲಿ, ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತೀನಿ. ಅದು ಹೇಳೋಕ್ಕೂ ನನಗೆ ಅರ್ಹತೆ ಇಲ್ಲ. ಅಂಬರೀಷ್ ಅಣ್ಣನ ಭಕ್ತಿ ಅನ್ನೋದು ಒಂದು ದೈವ ಬಲ. ಯಾಕೆಂದರೆ ಅಷ್ಟೊಂದು ಮಹಾನ್ ವ್ಯಕ್ತಿನ ದೇವ್ರಿಗೆ ಹೋಲಿಸ್ಕೆ ಮಾಡ್ಕೊತೀವಿ ನಾವು ಎಲ್ಲ. ಅಂಬರೀಷನ ಅಭಿಮಾನಿಗಳು ಎಲ್ಲ ದೇವ್ರಿಗೆ ಥರ ನೋಡೋದು ನಮ್ಮ ಅಣ್ಣನ, ತಂದೆ ನಮ್ಮ ದೇವ್ರ ಥರ. ಎಷ್ಟು ಸ್ವಾಗತ ಅಂತಂದರೆ
ಭಗವಂತ ಸ್ವಲ್ಪ ಆಯುಸ್ ಕೊಡಲಿ ಅಂತ ಬೇಡ್ಕೊತೀನಿ. ಏಕೆಂತಂದರೆ ಅತಿ ಹೆಚ್ಚು ನನಗೆ ಉಲ್ಲಾಸ ಆಗ್ತಾಯಿದೆ, ಎಲ್ಲ ಕೂಡ ನನಗೆ ರೆಸ್ಪಾನ್ಸ್ ಬರ್ತಾಯಿದೆ. ಪ್ರತಿಯೊಬ್ಬರು ಕೂಡ ಎಲ್ಲ ರೆಸ್ಪೆಕ್ಟ್ ಕೊಡ್ತಾರೆ, ಗೌರವಿಸ್ತಾರೆ. ಅಂಬರೀಷಣ್ಣ ಕೊಡೋ ಮರ್ಯಾದೆನೇ ಬೇರೆ, ಎಲ್ಲ ಕೂಡ ನನಗೆ ಇತಿಹಾಸ ಸೃಷ್ಟಿಯಾಗಿದೆ. ದಯವಿಚ್ಛೆ ಖುಷಿಯಾಗುತ್ತೆ. ನಾವು ಮಂಡ್ಯ ಅಂತಂದ ತಕ್ಷಣ ನಮಗೆಲ್ಲ ಫಸ್ಟ್ ನೆನಪಾಗುತ್ತೆ ಅಂಬರೀಷಣ್ಣ. ಇನ್ನೊಂದು ಜಗತ್ತಲ್ಲಿ ಅಂಬರೀಷಣ್ಣನ ಥರ ಇರಬೇಕು ಅಂತ ಬಯಸೋರು ತುಂಬ ಜನ ಅವರೇ, ಆದರೆ ಆ ಥರ ಬದುಕೋದು ಬಹಳ ಕಷ್ಟ. ಅಂಥ ಒಂದು ವ್ಯಕ್ತಿತ್ವ, ಅಂಥ ಒಬ್ಬ ವ್ಯಕ್ತಿ. ಸೊ ಇವತ್ತು ನಮ್ಮ ಬನ್ನೂರಿನಲ್ಲಿ ಅವರ ಅಭಿಮಾನಿಗಳು ಸೇರಿಕೊಂಡು ಪುತ್ಥಳಿ ಅನಾವರಣ ಮಾಡ್ತಿರೋದು ನನಗೆ ಬಹಳ ಖುಷಿಯಾಗಿದೆ. ಜೊತೆಗೆ ಸುಮಲತಮ್ಮ ಬಂದಿದ್ದಾರೆ, ಅಭಿಷೇಕ್ ಅಣ್ಣ ಬರ್ತಿದ್ದಾರೆ, ಆಮೇಲೆ ವಿನೋದ್ ಪ್ರಭಾಕರ್ ಅವರು ಬರ್ತಿದ್ದಾರೆ, ಚಿಕ್ಕಣ್ಣವರು, ಪ್ರಜ್ವಲ್ ದೇವರ ಸರ್ರು ಎಲ್ಲರೂ ಬರ್ತಿದ್ದಾರೆ. ಅವ್ರ ಜೊತೆ ನಾನು ಕೂಡ ಬಂದಿದ್ದೀನಿ. ಸೊ ನಾನು ಮಂಡ್ಯದ ಮಗನಾಗಿ ಅಪ್ಪಾಜಿ ಅಂತಲೇ ಕರೆಯೋದು ಅವ್ರನ್ನ. ಸೊ ಅವರ ಪುತ್ಥಳಿ ಅನಾವರಣಕ್ಕೆ ಬಂದರೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಕರ್ನಾಟಕ ಅಲ್ಲ, ಪ್ರಪಂಚದಾದ್ಯಂತ ಇರೋ ಎಷ್ಟೋ ಸ್ನೇಹಿತರುಗಳು ಅಂಬರೀಷಣ್ಣಗೆ. ಸೊ ನಿಮಗೂ ಗೊತ್ತು ಅದೆಲ್ಲ, ಅದು ಮತ್ತೆ ನಾವೇನು ಹೇಳಬೇಕಾಗಿರೋಂಥ ವಿಷಯ ಅಲ್ಲ. ಎಷ್ಟೋ ಸ್ನೇಹಿತರುಗಳಿದ್ದಾರೆ ಪ್ರಪಂಚದಾದ್ಯಂತ, ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಎಲ್ಲರ ಮನಸ್ಸಲ್ಲೂ ಕೂಡ ಗುಡಿ ಮಾಡಿಕೊಂಡು ಅವ್ರನ್ನ ಇಷ್ಟಪಡ್ತಿದ್ದಾರೆ. ಸೊ ಅಂಥ ಒಬ್ಬ ವ್ಯಕ್ತಿಗೆ, ನಮ್ಮ ಮಂಡ್ಯದ ಶಕ್ತಿಗೆ ಇವತ್ತು ಇಲ್ಲಿ ಒಂದು ಗುಡಿ, ಅದರೊಳಗಡೆ ಅವರ ಮೂರ್ತಿನ ಇಟ್ಟಿರುವಂಥದ್ದನ್ನು ನೋಡೋಕ್ಕೆ ಅಂತ ನಾನು ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಬಹಳ ಖುಷಿಯಾಗುತ್ತೆ. ವೆಯ್ಟಿಂಗ್ ಅಷ್ಟೇ ನಾನು. ಅಂಬರೀಷಣ್ಣ ಅವರ ಯಾವೆಲ್ಲ ಗುಣಗಳನ್ನ ತಾವು ತಮ್ಮ ಲೈಫಲ್ಲಿ ಅಳವಡಿಸ್ಬೇಕು, ಅವ್ರು ಇದ್ದಿದ್ದು ನಡೆದು ಹೋಗಿದ್ದ ಹಾದಿ? ಅಂಬರೀಷಣ್ಣವ್ರು ಅಂದರೆ ಅಂಬರೀಷಣ್ಣವ್ರ ಥರ ನಾನಾಗಲೇ ಹೇಳಿದ್ರೆ ಅಂಬರೀಷಣ್ಣವ್ರ ಥರ ಬದುಕೋಕ್ಕಾಗಲ್ಲ, ಅದು ಭಾಳ ಕಷ್ಟ ಬದುಕೋದು. ಆದರೆ ಸ್ನೇಹನ ಉಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಅಷ್ಟು, ಈಗ ನಮ್ಮ ಕುಚಿಕು ಅಂತ ಹೇಳಿದ್ರೆ ಅಂಬರೀಷಣ್ಣ, ವಿಷ್ಣುವರ್ಧನ್ ಸರ್ ಸ್ನೇಹ ಅಂತ ಬಂತಂದಾಗ ಅಷ್ಟು ದೊಡ್ಡ ವ್ಯಕ್ತಿ. ಸೊ ಆ ಸ್ನೇಹದ ಗುಣ ಇದೆ. ಇಲ್ಲಿ ಮಾತ್ರ ಅಲ್ಲ, ಅವ್ರು ಎಲ್ಲರನ್ನೂ ಬಲ ಬರಲ್ಲ ಅಂತಲೇ ಮಾತಾಡಿಸಿದ್ದವರು. ಸೊ ಇಲ್ಲಿ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಎಷ್ಟೋ ದೇಶಗಳಲ್ಲಿ ಅವರ ಸ್ನೇಹಿತರುಗಳಿದ್ದಾರೆ. ಸೊ ಹಾಗಾಗಿ ನಾನು ಅವರಿಂದ ಏನಾದ್ರು ಅಳವಡಿಸ್ಕೊತೀನಿ ಅಂತಂದರೆ ಸ್ನೇಹ, ಆ ಫ್ರೆಂಡ್ಶಿಪ್ನ ನಾನು ಉಳಿಸ್ಕೊಂಡು ಹೋಗಬೇಕು. ನಾನು ಎಲ್ಲ ಸ್ನೇಹಿತರನ್ನು ಪ್ರೀತಿಸ್ತೀನಿ. ಎಲ್ಲ ಸ್ನೇಹಿತರಿಗೂ ಅಂಬರೀಷಣ್ಣ ಇವಾಗ ನೆನಪಾಗ್ತಿರೋದ್ರಿಂದ ನನಗೆ ಮತ್ತೆ ನನ್ನ ಸ್ನೇಹಿತರೆಲ್ಲ ನೆನಪಾಗ್ತಾರೆ. ಲವ್ ಯು ಮೈ ಡಿಯರ್ ಫ್ರೆಂಡ್ಸ್. ಅಂಬರೀಷಣ್ಣ ಅವರ ಊಟದ ಸ್ಟೈಲ್ನ ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ. ಹೌದೌದು. ತಮಗೆ ಈ ಭಾಗದ ಊಟದ ವಿಚಾರಗಳು? ನಾನು ಇದೇ ಭಾಗ ಅಲ್ವಾ, ನಮಗೆ ಏನು, ನಮಗೆ ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ. ನಾನು ಮಟನ್ ತಿನ್ನಲ್ಲ ಆ್ಯಕ್ಚುಲಿ, ಬಟ್ ಮಟನ್ ಕೈಮಾ ಅವ್ರು ಬಂದರೆ ಆ್ಯಕ್ಚುಲಿ ಸೆಟ್ಟಲ್ಲಿ ಅಡುಗೆ ಮಾಡದೇ ಬೇಕಾಗಿರಲಿಲ್ಲ, ನಾನು ಎಲ್ಲರೂ ತಂದು ಕೊಡ್ತಿಲ್ಲ, ಅದನ್ನೇ ಇಡೀ ಸೆಟ್ಟಿಗೆ ಹಂಚ್ಬೋದಾಗಿತ್ತು ಅಂತ ಹೇಳ್ತಾರೆ. ಸೊ ನಾನು ಒಂದು ಸಿನಿಮಾದಲ್ಲಿ ಮಾತ್ರ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅಂಬಿನಿಂಗೆ ವಯಸ್ಸಾಯಿತು ಅನ್ನೋ ಅವರು ಕೊನೆಯ ಸಿನಿಮಾದಲ್ಲಿ ನಾನು ಒಂದು ಸುದೀಪ್ ಸರ್ ಜೊತೆ ಅವರ ಅಂಬರೀಷಣ್ಣವ್ರ ಸ್ನೇಹಿತನ ಕ್ಯಾರೆಕ್ಟ್ರು, ಸೊ ಎಂಗೇಜಲ್ಲಿ ಅಂತ ಅದನ್ನು ಮಾಡುವಂಥ ಒಂದು ಅವಕಾಶ ಸಿಕ್ತು. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಬಳಿಕ ಅಭಿಷೇಕ್ ಅಂಬರೀಷ್ ಅವರು ಕೂಡ ಲೆಜೆನ್ಸಿ ಮುಂದುವರಿಸ್ತಾ ಇದ್ದಾರೆ. ಹೌದೌದು. ಅವ್ರನ್ನ ಅಂದರೆ ಅಂಬರೀಷಣ್ಣನ ನಾವೀಗ ಅಭಿಷೇಕ್ ಅವರಲ್ಲಿ ನೋಡ್ತಾ ಇದ್ದೀವಿ ನಾವು ಆ್ಯಕ್ಚುಲಿ. ಅವರು ತುಂಬ ಒಳ್ಳೆ ವ್ಯಕ್ತಿತ್ವ, ತುಂಬ ಒಳ್ಳೆ ಸ್ನೇಹಜೀವಿ. ನಮಗೆಲ್ರಿಗೂ ಒಂದೊಂದ್ಸಲ ಏನೋ ಅಣ್ಣ ಇದ್ದಾಗ ಮಾತ್ರ ಬರ್ತೀವಿ, ಇಲ್ಲಾಂದ್ರೆ ಈಗ ನಾವು ಇದ್ರೆ ಬರಲ್ವ ನೀನೋ, ಹಂಗೆ ಹಿಂಗೇನೋ ಥರಕ್ಕೆ ಅಷ್ಟು ಪ್ರೀತಿ. ಆಮೇಲೆ ಇಲ್ಲಿ ಕರೆದಾಗ ಕರಿಬೇಕಣ್ಣ, ನಮಗೆ ಬರಲೇಬೇಕಲ್ಲ, ಬಾ ನೀನು ಅಂಬರೀಷಣ್ಣನ ಪುತ್ರ ಅನಾವರಣ ಆಗ್ತಾಯಿದೆ ಅಂತ ಹೇಳಿದ್ರೆ ಸಾಕು, ನಾವು ಬರ್ತೀವಿ ಅಂತಲೇ ಹೇಳಿದ್ದೆ. ತುಂಬ ಪ್ರೀತಿ. ಅವರು ಅಷ್ಟೇ ಒಳ್ಳೆ ಸ್ನೇಹಜೀವಿ, ತುಂಬ ಸ್ನೇಹಿತರುಗಳಿದ್ದಾರೆ ಅವರು. ಥರನೇ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗುವಂಥ ಒಂದೆಲ್ಲ ಗುಣಗಳು. ಹೌದೌದು. ನಾನು ಇವಾಗಿಂದ ನೋಡ್ತಿಲ್ಲ ಅಲ್ವ, ಅವ್ರ ಸ್ನೇಹ ಆದಾಗಿಂದನೂ ನೋಡ್ತಾ ಇದ್ದೀನಿ. ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕೂಡ ನೋಡಿ, ಇವಾಗ ಎಷ್ಟು ಜನ ಸ್ನೇಹಿತರುಗಳು ಬಂದಿದ್ದಾರೆ. ಸೊ ಹಾಗಾಗಿ ಅವ್ರ ಗುಣನೂ ಕೂಡ ತುಂಬ ಇಷ್ಟ ಆಗುತ್ತೆ ನನಗೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.